ಹಾಯ್ ಫ್ಯಾಮ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿ ವ್ಲಾಗ್ಸ್. ಇವತ್ತು ಜುಲೈ 7ನೇ ತಾರೀಕು ಭಾನುವಾರ ತೆಗೆದಿರುವಂತಹ ವ್ಲಾಗ್ ಇದು. ಇವತ್ತು ನಾವು ಪಾವಗಡಕ್ಕೆ ಬಂದಿದ್ವಿ ಬೆಂಗಳೂರಿಂದ. ಬೆಳಗಿನ ಜಾವ 4 ಗಂಟೆಗೆ ಬಿಟ್ಟಿದ್ದು, ಪಾವಗಡ ಬರೋಷ್ಟೊತ್ತಿಗೆ 7 ಗಂಟೆ ಆಗಿತ್ತು. ಇನ್ನು ಬಂದು ಅಮ್ಮ ತಿಂಡಿ ಕೂಡ ರೆಡಿ ಮಾಡಿದರು. ತಿಂದು ರೆಡಿಯಾಗಿ ಇವತ್ತು ಪಾವಗಡದಿಂದ ಕಲ್ಯಾಣದುರ್ಗಕ್ಕೆ ಹೋಗ್ತಾ ಇದ್ವಿ. ನಾನು, ಅಮ್ಮ, ಅಜ್ಜಿ ಮತ್ತು ವಸಿಷ್ಠ ಪ್ರಕಾಶ್ ಅವರು ಕೂಡ. ಯಾಕೆಂದರೆ ಇವತ್ತು ಕಲ್ಯಾಣದುರ್ಗದಲ್ಲಿ ಒಂದು ಸ್ಮಾಲ್ ಫಂಕ್ಷನ್ ಇತ್ತು. ಅಂದರೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮದು 25ನೇ ವರ್ಷದ್ದು ವಿವಾಹ ವಾರ್ಷಿಕೋತ್ಸವ ಸೆಲೆಬ್ರೇಷನ್ ಪಾರ್ಟಿ ಇತ್ತು. ಹಾಗಾಗಿ ಇನ್ವೈಟ್ ಮಾಡಿದರು. ನಾವು ಕೂಡ ನಮ್ಮ ಮದುವೆ ಆಗಿದ್ದು ಹೊಸರಲ್ಲಿ ಹೋಗಿದ್ದಿದ್ದು ಅವ್ರ ಮನೆಗೆ. ಬಟ್ ತುಂಬ ದಿನ ಆಗಿತ್ತು, 8 ವರ್ಷ ಆಗಿತ್ತು. ಹಾಗಾಗಿ ಹೇಗೋ ಇವತ್ತು ಸಂಡೇ ಆಗಿರೋದ್ರಿಂದ ಪ್ರಕಾಶ್ ಅವ್ರು ಕೂಡ ಫ್ರೀ ಇದ್ದರು. ಹಾಗಾಗಿ ಹೋಗೋಣ ಅಂತ ಹೇಳಿದ್ದಕ್ಕೆ ಇನ್ನು ಬಂದ್ವಿ. ನಿಜ ತುಂಬ ದಿನ ಆದಮೇಲೆ ಬಂದ್ವಲ್ಲ, ಏನೋ ಒಂಥರ ಖುಷಿ. ಇತ್ತೀಚೆಗಂತೂ ವಸಿಷ್ಠ ಹುಟ್ಟಿದ ಮೇಲೆ ಎಲ್ಲೂ ಈ ರೀತಿ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ವಿಡಿಯೋನ ಮಾತ್ರ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಮ್ಮ ಸ್ವೀಟ್ ಫ್ಯಾಮಿಲಿನ ಕೆಲವೊಬ್ಬರನ್ನ ನಿಮಗೆ ಪರಿಚಯ ಮಾಡಿಸ್ತೀನಿ. ಇನ್ನೂ ಕೆಲವೊಬ್ಬರೆಲ್ಲ ಮಿಸ್ ಆಗಿದ್ದಾರೆ. ಹಾಗಾಗಿ ಬಂದಿರೋರನ್ನ ನಿಮ್ಮ ಜೊತೆ ಪರಿಚಯ ಮಾಡಿಸ್ತೀನಿ. ಈ ವ್ಲಾಗ್ ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ. ಇನ್ನು ನಾವು ಮನೆ ಹತ್ರ ಕೂಡ ಬಂದ್ವಿ. ಬಂದಿದ ತಕ್ಷಣ ನೋಡ್ಬೋದು, ಬಾಗಿಲಲ್ಲಿ ನನ್ನ ತಂಗಿ ನಮ್ಮನ್ನು ವೆಲ್ಕಮ್ ಕೂಡ ಮಾಡ್ತಾ ಇದ್ದಾಳೆ. ನಾನು ಹೇಳಿದ್ನಲ್ವ ಇವತ್ತು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊತಿದ್ದಾರೆ ಅಂದ್ಬಿಟ್ಟು, ಅವ್ರ ಮಗಳು ಅದು. ಇನ್ನು ಇಲ್ಲಿ ನಾವು ಬಂದಿದ ತಕ್ಷಣ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ರು. ಹಾಗಾಗಿ ಒಂದು ಸ್ಮಾಲ್ ಫ್ಯಾಮಿಲಿ ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲೆಲ್ಲನೂ ರೆಡಿ ಮಾಡಿಕೊಂಡು ಎಲ್ಲ ಅವ್ರವ್ರ ಜಾಗದಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿ ಎಲ್ಲ ನಿಂತ್ಕೊಂಡು ಒಂದು ಸ್ಮಾಲ್ ಗ್ರೂಪ್ ಫೋಟೋ ಕೂಡ ತೆಗೆಸ್ಕೊಂಡ್ವಿ. ನಿಜ ತುಂಬಾ ಖುಷಿ ಆಯಿತು ಕಸಿನ್ಸ್ನೆಲ್ಲ ಮೀಟ್ ಮಾಡಿ ತುಂಬ ದಿನ ಆದಮೇಲೆ. ಇನ್ನು ಇಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ಮೇಲೆ ಮೇಲೆ ಕೇಕ್ ಕಟ್ ಮಾಡೋದಕ್ಕೆಲ್ಲ ಡೆಕೋರೇಷನ್ ಮಾಡಿದರು. ಹಾಗಾಗಿ ಮೇಲೆ ನೋಡ್ಬೋದು ಈ ರೀತಿ ಸಿಂಪಲಾಗೆಲ್ಲ ನೀಟಾಗಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು. ಆಮೇಲೆ ಬಂದಿದ ತಕ್ಷಣ ಇಲ್ಲಿ ದೊಡ್ಡಪ್ಪ ದೊಡ್ಡಮ್ಮಂದು ಫೋಟೋಸ್ ಎಲ್ಲ ತೆಗಿತಾಯಿದ್ರು. ಹೇಳಿದ್ನಲ್ವ ಇವತ್ತು ಆ್ಯನಿವರ್ಸರಿ ಸೆಲೆಬ್ರೇಷನ್ ಬಂದು ಇವ್ರದ್ದು. ದೊಡ್ಡಪ್ಪ ಬಂದು ಇಲ್ಲಿ ಲಾಯರ್ ಕೆಲಸ ಮಾಡ್ತಾರೆ. ಹಾಗೆ ದೊಡ್ಡಮ್ಮ ಹೌಸ್ ವೈಫು. ಇವ್ರಿಗೆ ಒಬ್ಬಳು ಮಗಳಿದ್ದಾಳೆ. ನೀವು ಆಲ್ರೆಡಿ ನೋಡಿದ್ರಿ, ನಮ್ಮನ್ನು ವೆಲ್ಕಮ್ ಮಾಡಿದ್ರಲ್ವ ಅವಳು. ಇನ್ನು ಇಲ್ಲಿ ಎಲ್ಲರೂ ಹಾಯ್ ಕೂಡ ಮಾಡ್ತಾಯಿದ್ರೆ. ಹೇಳಿದ್ನಲ್ಲ ಇವಳೇ ಅವ್ರ ಮಗಳು ಶ್ರೀಲು ಅಂದ್ಬಿಟ್ಟು ಅವಳ ಹೆಸರು. ಇನ್ನು ಅದಾದಮೇಲೆ ಇಲ್ಲಿ ಅಜ್ಜಿ ಜೊತೆ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಇದು ಅಜ್ಜಿ ಇದ್ದಾರಲ್ವ, ಇವ್ರು ಬಂದು ದೊಡ್ಡಪ್ಪಂಗೆ ಅಮ್ಮ ಆಗಬೇಕು. ನಮಗೆ ಮುತ್ತಜ್ಜಿ, ನನ್ನ ಮಗನಿಗೆ ಮರಿ ಮುತ್ತಜ್ಜಿ. 5th ಜನರೇಷನ್ ನೋಡಿದ್ದಾರೆ ಅಜ್ಜಿ. ಇನ್ನು ಅಲ್ಲಿ ಪಕ್ಕದಲ್ಲಿ ಕೂತಿರೋದು ತಾತ. ಅಜ್ಜಿ ಇದ್ದಾರಲ್ವ ಅವರ ಅಣ್ಣ. ಇನ್ನೊಬ್ಬರು ಅಜ್ಜಿ ಮಿಸ್ಸಿಂಗು. ನಮ್ಮ ಅಜ್ಜಿ ಇದ್ದಾರಲ್ಲ, ಅಮ್ಮ, ಇವರ ಅಮ್ಮ. ಅವ್ರ ಹತ್ರ ಆಶೀರ್ವಾದ ಎಲ್ಲ ತಗೊಂಡು ಹಾಗೆ ಅವ್ರ ಜೊತೆ ಕೂಡ ಎಲ್ಲ ಫೋಟೋಸ್ ತೆಗೆಸ್ಕೊಂಡ್ರು. ಇನ್ನು ಅದಾದಮೇಲೆ ನೋಡ್ಬೋದು ಇಲ್ಲಿ ನಾನು ನಮ್ಮ ಮುತ್ತಜ್ಜಿ ಜೊತೆ ವಿಡಿಯೋ ಕೂಡ ತೆಕ್ಕೊಂಡೆ, ಹಾಗೆ ಫೋಟೋಸ್ ಕೂಡ ತೆಕ್ಕೊಂಡೆ. ನಿಜ ಈ ಅಜ್ಜಿ ಇದ್ದಾರಲ್ಲ, ದುಬ್ಬಜ್ಜಿ ಅಂತ ಕರಿತಿದ್ವಿ. ನಾನು ನನ್ನ ತಂಗಿ, ಅವಳೊಬ್ಬಳು ಮಿಸ್ ಆಗಿದ್ದಾಳೆ ನಂದಿನಿ ಅಂದ್ಬಿಟ್ಟು. ಅಜ್ಜಿ ಹತ್ರ ಎಷ್ಟು ಏಟ್ ತಿಂದಿದ್ವೋ, ಪರ್ಕೆಲೆಲ್ಲ ಹೊಡೆಸ್ಕೊಂಡಿದ್ವಿ. ಅದೊಂಥರ ಸ್ವೀಟ್ ಮೆಮೊರಿ. ಯಾಕಂದರೆ ರಜಕ್ಕೆ ಅಂತ ಊರಿಗೆ ಹೋಗ್ತಾಯಿದ್ವಿ. ಅವಾಗೆಲ್ಲ ನಾವು ಅಜ್ಜಿ ಏನಾದರೂ ಕೆಲಸ ಹೇಳಿದ್ರೆ ಮಾಡ್ತೀವಿ ಅಂತ ಆಟಾಡೋಕ್ಕೆ ಹೋಗ್ತಾಯಿದ್ವಿ. ಹಾಗಾಗಿ ಹುಡ್ಕೊಂಬರೋರು, ಊರೆಲ್ಲ ಓಡಿಸ್ಕೊಂಡು ಹೊಡಿಯೋರು. ನಿಜ ಆವಾಗಿನ ಲೈಫೇ ತುಂಬ ಚೆನ್ನಾಗಿತ್ತು. ಇನ್ನು ಅದಾದಮೇಲೆ ಇಲ್ಲಿ ದೊಡ್ಡಪ್ಪ ದೊಡ್ಡಮ್ಮಂಗೆ ಹಾರ ಎಲ್ಲ ತಂದಿದ್ರು, ಬದಲಾಯಿಸ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅದಾದಮೇಲೆ ಬೊಕ್ಕೆ ಕೊಡೋದು ಮತ್ತು ಅದೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದಾಯಿತು. ಇನ್ನು ಇಲ್ಲಿ ಕೇಕ್ ಕಟ್ಟಿಂಗ್ ಕೂಡ ಮಾಡ್ತಾಯಿದ್ದಾರೆ. 25ನೇ ವರ್ಷದಲ್ವ, ಹಾಗಾಗಿ 25 ಅಂತ ಕೇಕ್ ಕೂಡ ರೆಡಿ ಮಾಡಿಸ್ಕೊಂಬಂದಿದ್ರು. ಇನ್ನು ಇಲ್ಲಿ ಕೇಕ್ ಕೂಡ ಕಟ್ಟಿಂಗ್ ಮಾಡಿದ್ದಾಯಿತು. ನಿಜ ಏನೋ ಒಂಥರ ಖುಷಿ. ಇವ್ರ ಮದುವೆಯಲ್ಲಿ ನಾವೆಲ್ಲ ಚಿಕ್ಕ ಮಕ್ಕಳು ಅನಿಸುತ್ತೆ. ನಾನಂತೂ ಚಿಕ್ಕ ಹುಡುಗಿ. ಕೆಲವರೆಲ್ಲ ಇಲ್ಲಿರೋರು ನನ್ನ ಕಸಿನ್ಸ್ ಎಲ್ಲ ಹುಟ್ಟೇ ಇರಲಿಲ್ಲ. ಹಾಗಾಗಿ ಇವತ್ತು ಅವ್ರ ಮದುವೆನ ಇಲ್ಲಿ ಆದಷ್ಟು ನಾವು ನೋಡಿ ಖುಷಿ ಪಟ್ವಿ. ಇನ್ನು ಅದಾದಮೇಲೆ ಇದು ಫ್ಯಾಮಿಲಿ ಫೋಟೋಸ್ ಕೂಡ ತೆಗೆಸ್ಕೊತಾ ಇದ್ರು. ಇದು ಹೇಳಿದ್ನಲ್ವ ಅವ್ರ ಮಗಳು. ಅದಾದಮೇಲೆ ದೊಡ್ಡಪ್ಪ ಇದ್ದಾರಲ್ವ, ಅವ್ರ ತಂಗಿ, ಅವರು ಒಂದು ಫ್ಯಾಮಿಲಿ ಫೋಟೋ. ಅದಾದಮೇಲೆ ಇವರು ದೊಡ್ಡಪ್ಪ ದೊಡ್ಡಮ್ಮನೇ ಆಗಬೇಕು. ಅಂದರೆ ನಮ್ಮಮ್ಮ ಅವ್ರ ಅಮ್ಮ ಇದ್ದಾರಲ್ವ, ಅವರ ತಮ್ಮನ ಹೆಂಡತಿ. ಅದಾದಮೇಲೆ ಈ ದೊಡ್ಡಮ್ಮ ಅವ್ರು ಬಂದುಬಿಟ್ಟು, ದೊಡ್ಡಮ್ಮ ಇದ್ದಾರಲ್ವ ಅವರ ಅಕ್ಕ, ಅವ್ರ ಫ್ಯಾಮಿಲಿ, ಗಂಡ ಹಾಗೆ ಮಕ್ಕಳು. ಇನ್ನು ಇದು ಬಂದು ದೊಡ್ಡಪ್ಪ ಇದ್ದಾರಲ್ವ ಅವ್ರ ಅಣ್ಣ, 2ನೇ ಅಣ್ಣ. ಇನ್ನೊಬ್ಬರು ಅಣ್ಣ ಮಿಸ್ ಆಗಿದ್ದಾರೆ, ಅವ್ರು ಬಂದಿರಲಿಲ್ಲ, ಅವ್ರ ವೈಫ್ ಬಂದಿದ್ದರು. ಇದು ಅವ್ರ ಫ್ಯಾಮಿಲಿ. ಅದಾದಮೇಲೆ ಚಿಕ್ಕಮ್ಮ ಚಿಕ್ಕಪ್ಪ ಮತ್ತು ಇದು ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು. ನಾನು ಆಗಲೇ ಹೇಳಿದ್ನಲ್ವ ದೊಡ್ಡಪ್ಪ ದೊಡ್ಡಮ್ಮ, ಇದು ಅವ್ರ ಫ್ಯಾಮಿಲಿ, ಮಗ ಸೊಸೆ ಹಾಗೆ 2 ಮಕ್ಕಳು. ಇನ್ನೊಬ್ರು ಅಣ್ಣ ಮಿಸ್ಸಿಂಗ್ ಆಗಿದ್ದಾರೆ. ಇನ್ನು ಇದು ನಾವು, ಅಮ್ಮ ಮತ್ತು ನಮ್ಮ ಮಾವನ ಹೆಂಡತಿ, ಹಾಗೆ ನಮ್ಮ ರುಕ್ಕು, ನಾನು. ಇಲ್ಲಿ ರುಕ್ಕು ಅಂತ ಇದ್ದಾಳಲ್ವ, ನನ್ನ ಪಕ್ಕ ನಿಂತಿದ್ದಾಳಲ್ಲ, ಅವಳು ಆ್ಯಕ್ಚುಲಿ ನನಗೆ ಚಿಕ್ಕಮ್ಮ ಆಗಬೇಕು. ನಮ್ಮ ವಸಿಷ್ಠಂಗಂತೂ ಅಜ್ಜಿ ಆಗಬೇಕು. ನೋಡಿದ್ರೆ ನಮ್ಮ ವಸಿಷ್ಠಂಗೆ ಎಷ್ಟು ಚಿಕ್ಕ ಅಜ್ಜಿ ಇದ್ದಾಳೆ ಅಂದ್ಬಿಟ್ಟು.
ಇನ್ನು ಅದಾದೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ಮೇಲೆ ಗರ್ಲ್ಸ್ದೆಲ್ಲ ಫೋಟೋ ತೆಗೆಸ್ಕೊಳ್ಳೋಣ ಅಂತ ನೋಡ್ತಿದ್ರೆ ಬಟ್ ನಮ್ಮ ಅಣ್ಣನೂ ತಮ್ಮ ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ರು ನಾವು ತೆಗೆಸ್ಕೊತೀವಿ ಅಂತ. ಹಾಗಾಗಿ ಹಾಗೋ ಹೇಗೋ ಮಾಡಿ ಅವ್ರನ್ನ ತಳ್ಳಿಬಿಟ್ಟು ನಾವೆಲ್ಲ ಗರ್ಲ್ಸ್ ಎಲ್ಲ ಒಂದು ಗ್ಯಾಂಗ್ ಫೋಟೋ ತೆಗೆಸ್ಕೊಂಡಿದ್ದಾಯಿತು. ಅದಾದಮೇಲೆ ಇನ್ನು ನಾವು ಕೂಡ ಗಿಫ್ಟನ್ನ ಕೊಟ್ಬಿಟ್ಟು ಊಟ ಮಾಡಿ ಇನ್ನು ಸ್ವಲ್ಪ ಹೊತ್ತೆಲ್ಲ ಅಲ್ಲೇ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ, ತುಂಬ ದಿನ ಆಗಿತ್ತಲ್ಲ ಕಸಿನ್ಸ್ನೆಲ್ಲ ಮೀಟ್ ಮಾಡಿ, ಚೆನ್ನಾಗಿತ್ತು. ನಾವಂತೂ ಎಲ್ಲರೂ ಸೇರಿದ್ವಲ್ಲ ಒಟ್ಟಿಗೆ ತುಂಬಾ ಎಂಜಾಯ್ ಮಾಡಿದ್ವಿ. ಹಾಗೆ ಇನ್ನೂ ಕೆಲವರೆಲ್ಲ ಮಿಸ್ ಆಗಿದ್ದಾರೆ. ಇನ್ನು ಇಲ್ಲಿ ನಮ್ಮ ಅಮ್ಮ ಅಜ್ಜಿ ಇದ್ದಾರಲ್ವ, ಅವರ ಇಬ್ಬರು ತಂಗಿಯವರು, ಹಾಗೆ ಅವ್ರ ಅಜ್ಜಿ ಸೊಸೆ ಮತ್ತು ಇವ್ನು ಶಿವು. ಇನ್ನು ಇದರಲ್ಲಿ ನಮ್ಮ ಮಾವ ತಾತ ಎಲ್ಲ ಮಿಸ್ಸಿಂಗ್ ಆಗಿದ್ದಾರೆ. ಇನ್ನು ಊಟ ಎಲ್ಲ ಮಾಡಿಬಿಟ್ಟು ಇಲ್ಲೆಲ್ಲ ಮಾತಾಡ್ಕೊಂಡು ಕೂತಿದ್ವಿ. ತುಂಬ ದಿನ ಆಗಿತ್ತಲ್ಲ ಮೀಟ್ ಮಾಡಿ, ಹಾಗಾಗಿ ಅದು ಇದು ಮಾತಾಡಿಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಇನ್ನು ಅಲ್ಲಿಂದ ನಾವು 4 ಗಂಟೆಗೆ ಹೊರಟ್ವಿ. ಯಾಕಂದರೆ ಮತ್ತೆ ಪ್ರಕಾಶ್ ಅವರು ಬೆಂಗಳೂರಿಗೆ ರಿಟರ್ನ್ ಆಗಬೇಕಾಗಿತ್ತಲ್ವ, ಹಾಗಾಗಿ ನಾವು ವಸಿಷ್ಠ ಅಂತೂ ನಮ್ಮ ತಮ್ಮನಂತೂ ಬಿಡ್ತಾನೇ ಇಲ್ಲ. ಅಷ್ಟೇ, ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಆಗಲೇ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ. ಫಂಕ್ಷನಲ್ಲಿ ತೆಗೆಸ್ಕೊಂಡಿರುವಂತಹ ಕೆಲವೊಂದು ಫೋಟೋಸ್ ಎಲ್ಲ ನಾನು ಲಾಸ್ಟಲ್ಲಿ ಶೇರ್ ಮಾಡಿದ್ದೀನಿ, ನೋಡಿ ಹೇಗಿದೆ ಅನ್ನೋದು ಕೂಡ ಕಾಮೆಂಟ್ ಮಾಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.